ಆಂಟಿ ನಮಸ್ಕಾರ. ನಮಸ್ಕಾರ ಕಣಪ್ಪ. ನೀನು ಯಾರು ಅಂತ ನನಗೆ ಸರಿಯಾಗಿ ಗೊತ್ತಾಗ್ತಿಲ್ಲ. ಆಂಟಿ ನಾನು ನಿಮ್ಮ ಮಗನ ಫ್ರೆಂಡು. ದೂರದಿಂದ ಬಂದಿದ್ದೀನಿ. ನಿಮ್ಮ ಮಗುನ ಮಾತಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಬಂದೆ. ಏನೋ ಸ್ವಲ್ಪ ಮಾತಾಡಬೇಕಿತ್ತು ಅದಕ್ಕೆ. ಒಂದು 10 ನಿಮಿಷ ಕರೀತೀರಾ ಆಂಟಿ? ಮಾತಾಡ್ಕೊಂಡು ಹಂಗೆ ಹೊರಟೋಗ್ಬಿಡ್ತೀನಿ. ಹೋ, ನನ್ನ ಮಗನ ಫ್ರೆಂಡಾ? ಅಯ್ಯೋ, ನನ್ನಿಂದ ನೋಡಿರ್ಲಿಲ್ವಲ್ಲ ನಿನ್ನ, ಅದಕ್ಕೆ ನನಗೆ ಅಷ್ಟೊಂದು ಏನೂ ಗೊತ್ತಾಗಲಿಲ್ಲ ಕಣಪ್ಪ. ಕೂತ್ಕೊಳ್ಳಪ್ಪ, ಕೂತ್ಕ. ಏನು ತಗೊಳ್ತೀಯಪ್ಪ? ಕಾಫಿ, ಟೀ, ಜ್ಯೂಸ್ ಏನು ತಗೋತೀಯಾ? ಅಯ್ಯೋ ಆಂಟಿ, ಏನು ಬೇಡ. ನಾನು ಕಾಫಿ ಟೀ ಎಲ್ಲ ಏನು ಕುಡಿಯಲ್ಲ. ಸದ್ಯಕ್ಕೆ ಏನು ಬೇಡ ಬಿಡಿ. ಆ, ಸ್ವಲ್ಪ ಕರೆದ್ರೆ ಬೇಗ ಮಾತಾಡ್ಕೊಂಡು ಹೋಗ್ತಿದ್ದೆ. ಯಾಕೆ, ನಿನಗೆ ವಿಷಯ ಗೊತ್ತಿಲ್ವಾ? ನನ್ನ ಮಗ ಎದ್ದೊಳದೆ 9 ಗಂಟೆಗೆ. ಅವನಿನ್ನು ಎದ್ದು ಫ್ರೆಶ್ ಅಪ್ ಆಗಿ ಕೆಳಗಡೆ ಬರೋಕ್ಕೆ 10:30 ಆಗುತ್ತೆ. ಫ್ರೆಂಡ್ ಅಂತೀಯಾ, ನಿನಗೆ ಗೊತ್ತಿಲ್ವಾ? ಓ, ಸಾರಿ ಆಂಟಿ. ಅಷ್ಟೊಂದೆಲ್ಲ ಅಬ್ಸರ್ವ್ ಮಾಡಿಲ್ಲ. ಹೌದಾ, ಪರವಾಗಿಲ್ಲ, ನಾನು ವೆಯ್ಟ್ ಮಾಡ್ತೀನಿ. ಸರಿ ಕಣಪ್ಪ. ಲೋ ಮಗನೇ, ಮಗನೇ, ನಿನ್ನ ಫ್ರೆಂಡ್ ಅಂತ ಯಾರೋ ನೀನು ಹುಡಿಕೊಂಬಂದವ್ರೆ ಕಣೋ, ಬಾ ಬೇಗ. ನಾನು ಯಾಕೆ ಈ ರೊಚ್ಚು ಗಂಡನ ಮನೆಗೆ ಬಂದು ಕೂತಿದ್ದೀನಿ ಅಂತ ನೋಡ್ತಾ ಇದ್ದೀರಾ? ಯಾಕೋ ನಿನ್ನೆ ರೊಚ್ಚು ಮಾತಾಡಿದ್ಮೇಲೆ ಯಾಕೋ ಮನ್ಸಿಗೆ ತುಂಬಾ ಬೇಜಾರಾಗೋಗ್ಬಿಡ್ತು ನನಗೆ. ಯಾಕಂದರೆ ನಮ್ಮಂಥವ್ರಿಗೆಲ್ಲನೂ ನಿಜವಾದ ಪ್ರೀತಿ ಮಾಡಿರ್ತೀವಲ್ಲ, ನಮ್ಮಂಥವ್ರಿಗೆಲ್ಲನೂ ನಾವು ಇಷ್ಟಪಟ್ಟಿರೋ ಹುಡುಗಿಯರು ನೋವಾಗಿರೋದು ಇಷ್ಟನೇ ಆಗೋಕ್ಕಿಲ್ಲ. ಏನೋ ಮನಸ್ಸೊಳಗಡೆ ಕೊರಿತಾ ಇರ್ತದೆ. ಏನಪ್ಪ ಪಾಪ ಅವಳ ಜೀವನ ಹಂಗೆ ಹೋಗ್ಬಿಡ್ತಲ್ಲ ಅಂತ ಹೇಳ್ಬಿಟ್ಟು. ಅದಕ್ಕೆ ಅವಳು ನೋವು ನೋಡ್ಬಿಟ್ಟು ಯಾಕೋ ಬೇಜಾರಾಯಿತು. ಹಂಗಂತ ನಾನು ಮೋಸ ಮಾಡಿಬಿಟ್ಟು ರೊಚ್ಚು ಜೊತೆ ಹೋಗೋಕ್ಕೂ ಆಗಲ್ಲ. ಆದರೆ ಯಾರಿಗೂ ಗೊತ್ತಿಲ್ದಿದ್ದಂಗೆ, ರೊಚ್ಚುಗೂ ಗೊತ್ತಿಲ್ದಿದ್ದಂಗೆ ಅವಳ ಜೀವನ ಸ್ವಲ್ಪನಾದರೂ ಸರಿ ಮಾಡ್ಬೋದೇನೋ ಅಂತ ಪ್ರಯತ್ನ ಪಡ್ತಾ ಇದ್ದೀನಿ. ಅವಳಿಂದ ದೂರನೇ ಇದ್ರೂ ಪರವಾಗಿಲ್ಲ ನಾನು, ಆದರೆ ಎಲ್ಲೋ ಒಂಥರ ಚೆನ್ನಾಗಿರ್ಬೇಕಲ್ವ ಅವಳು. ಅದಕ್ಕೆ ಗಂಡನ ಮನೆಗೆ ಬಂದಿದ್ದೀನಿ. ನೋಡೋಣ ಅವಳ ಗಂಡ ಏನು ಮಾತಾಡ್ತಾನೆ, ಏನು ಎತ್ತ ಅಂತ ಗೊತ್ತಾಗ್ತೈತೆ. ಆಮೇಲೆ ನೀವೆಲ್ಲ ಏನಕ್ಕೆ ಅವಳ ಹಿಂದೆ ಓದ್ತೀರಾ ಅಂತ ಅನ್ಕೋಬೇಡಿ. ನಾನೇನು ಅವಳ ಹಿಂದೇನು ಹೋಗಲ್ಲ. ಆದರೆ ಯಾಕೋ ನನಗೆ ಮನಸ್ಸೇ ತಡೀತಿಲ್ಲ. ಒಂದ್ಸಲ ಮಾತಾಡ್ಬಿಟ್ಟು ಒಂದು ಮಾಡ್ಬಿಡೋಣ ಇಬ್ರು ಅಂತ ಅನ್ನಿಸ್ತಾ ಇತ್ತು. ಅದಕ್ಕೆ ಬಂದಿದ್ದೀನಿ. ನೀನು ಕಾಫಿ ಕುಡಿತೀರಪ್ಪ, ಒಂದು 10 ನಿಮಿಷ ಬರ್ತಾನೆ. ನಮ್ಮ ಕೆಲಸದವರೆಲ್ಲ ಹಬ್ಬ ಅಂತ ಹೇಳ್ಬಿಟ್ಟು ರಜಾ ಹಾಕ್ಬಿಟ್ಟು ಹೋದರು. 3 ಡೇಸಿಂದ ಬಂದೇ ಇಲ್ಲ. ಅದಕ್ಕೆ ಸ್ವಲ್ಪ ಗಲಿಬಿಲಿ ಆಗೋಗ್ಬಿಟ್ಟೈತೆ ಮನೆ. ಅಯ್ಯೋ ಪರವಾಗಿಲ್ಲ ಬಿಡಿ ಆಂಟಿ, ಚೆನ್ನಾಗೇ ಐತಲ್ಲ. ಈಗ ಕೆಲಸದವ್ರು ಬರಲಿಲ್ಲ ಅಂದರೆ ನಮ್ಗೆ ಇದೊಂದು ಪ್ರಾಬ್ಲಮ್ಮು. ಯಾರು? ಓ, ಬಂದ ಅವನು ಅವಾಗಿಂದ ಕಾಯ್ತಾವ್ ನಿನ್ನ ಫ್ರೆಂಡು. ನೀನಿನ್ನು ಈಗ ಎದ್ದು ರೆಡಿಯಾಗಿ ಈಗ ಬರ್ತಾ ಇದೆಯಾ? ಸರಿ ಬನ್ನಿ, ನೀವು ಮಾತಾಡ್ಕೊಳ್ಳಿ. ನಾನು ಒಳಗಡೆ ಏನಾದರೂ ಕೆಲಸ ಇದೆಯಾ ಅಂತ ನೋಡ್ತೀನಿ. ಆ ಅಡುಗೆನವ್ರಿಗೆ ಬೇಗ ಮನೆಗೆ ಬರೋಕ್ಕೆ ಹೇಳೋ. ರಜಾ ಹಾಕೊಂಡು ಹೋದರು, ಇನ್ನೂ ಬಂದೇ ಇಲ್ಲ. 3 ಡೇಸ್ ಆಯಿತು. ನಾನೇ ಮಾಡಬೇಕು. ನಾನು ಫೋನ್ ಮಾಡ್ತೀನಿ ಅಮ್ಮ. ಓಹೋ, ನೀವು? ನಾನು ನಿಮ್ಮ ಮನೆಗೆ ಬಂದಿದ್ದೆ ಅಲ್ವಾ ಹಳ್ಳಿನಲ್ಲಿ? ಹಾಂ ಸರ್, ಹಾಂ ಬಂದಿದ್ರಿ ನೀವು ನಮ್ಮ ಮನೆಗೆ. ಯಾ ಐನು. ತುಂಬ ಸುಳ್ಳು ಹೇಳ್ಬಿಟ್ಟು ಕಳಿಸಿದ್ರಿ ಅಲ್ವಾ ನೀವು ನನಗೆ. ಓ, ನಾನು ರಚ್ಚು ಲವ್ವೇ ಮಾಡಿಲ್ಲ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ತುಂಬಾ ಸುಳ್ಳು ಹೇಳ್ಬಿಟ್ಟು ಕಳಿಸಿದ್ರಿ. ವಾಹ್, ಗ್ರೇಟ್ ಅಲ್ವಾ? ಸರಿ ಪರವಾಗಿಲ್ಲ. ಕಾಫಿ ಕುಡೀರಿ. ಇಷ್ಟು ದೂರ ಬಂದಿದ್ದು ಉದ್ದೇಶ ಏನು? ಏನಾದರೂ ಕೆಲಸ ಇತ್ತಾ ನನ್ನ ಹತ್ರ? ಇಲ್ಲ ನಾನು ನಿಮ್ಮ ಮನೆಗೆ ಬಂದಿದ್ದೆ ಅಲ್ವಾ, ಅದಕ್ಕೆ ನೀವು ಒಂದ್ಸಲ ನಮ್ಮ ಮನೆಗೆ ಬಂದುಬಿಟ್ಟು ಎಲ್ಲ ಕ್ಲಿಯರ್ ಮಾಡೋಣ ಅಂತ ಬಂದ್ಬಿಟ್ರಾ ಏನು? ಅಯ್ಯೋ ಸರ್, ಆ ಥರ ಇಲ್ಲ. ಮನೆಗೆ ಬಂದ್ರಿ ಅಂತ ಏನು ಬರಲಿಲ್ಲ. ಅದೇ ಸುಮ್ಮನೆ ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ. ಆವತ್ತು ನೀವಿಬ್ಬರು ಚೆನ್ನಾಗಿರಲಿ ಅಂತ ನಾನು ಅವತ್ತೊಂದು ಚಿಕ್ಕ ಸುಳ್ಳು ಹೇಳಿದೆ ಅಷ್ಟೇ. ಅಷ್ಟು ಬಿಟ್ಟರೆ ಬೇರೆ ಯಾವ ಉದ್ದೇಶನೂ ಇಲ್ಲ. ಸರ್, ಈ ನಿಜ ಹೇಳಬೇಕು ಅಂದರೆ ರಚ್ಚುನ ಇಷ್ಟಪಟ್ಟಿದ್ದೇನೋ ನಿಜನೇ. ಆದರೆ ಇವತ್ತಿನ ತನಕ ಅವಳನ್ನ ನಾನು ಟಚ್ ಸಮೇತ ಮಾಡಿಲ್ಲ. ಅವಳು ಎಷ್ಟು ಪವಿತ್ರವಾಗವಳು ಅಷ್ಟೇ ಪವಿತ್ರವಾಗವಳೆ. ಇದು ಬೇಕಾದ್ರೆ ನಮ್ಮ ಅಮ್ಮನ ಮೇಲೆ ಬೇಕಾದರೆ ಆಣೆ ಮಾಡಿಬಿಟ್ಟು ಹೇಳ್ತೀನಿ ನಾನು. ಛೇ, ನಾನು ಆ ಥರ ಎಲ್ಲ ಚೀಪ್ ಮೈಂಡೆಲ್ಲ ನಾನು ಯೋಚನೆ ಮಾಡಲ್ಲ. ಯಾಕಂದರೆ ನಾನು ಬ್ರಾಡ್ ಮೈಂಡೆಡ್. ನಾನು ಅದರ ಚೀಪಾಗೆಲ್ಲ ಓಡೋಗಿದ್ಲು ಬಂದ್ಲು ಅದೆಲ್ಲ ನಂಗೆ ಅಷ್ಟೊಂದು ಲೈಕ್ ಮಾಡಲ್ಲ. ಬಟ್ ಅವಳಂದ್ರೆ ನಂಗೆ ಅಷ್ಟೊಂದು ಇಷ್ಟ ಇರಲಿಲ್ಲ. ಅದಕ್ಕೇನೆ ಏನೋ ರೀಸನ್ ಬೇಕಿತ್ತು. ನಮ್ಮ ಅಪ್ಪನ ಹತ್ರ ನಾನು ಪ್ರೂವ್ ಮಾಡಬೇಕಿತ್ತು. ಆ್ಯಕ್ಚುಲಿ ಅವಳು ನನಗೆ ಇಷ್ಟ ಇರಲ್ಲ. ಅದಕ್ಕೆ ಪ್ರೂವ್ ಮಾಡೋಕ್ಕೇನು ಸಿಗಲಿಲ್ಲ. ಸೊ ತೊಗೊಂಡು ಪ್ರೂವ್ ಮಾಡಿದ್ದೀನಿ. ನಮ್ಮ ಅಪ್ಪಂಗೆ ಅವರು ಏನು ಅವಳೇನು ಅವ್ರ ಅಮ್ಮ ಏನು ಅಂತ ತುಂಬ ಚೆನ್ನಾಗಿ ಅರ್ಥ ಆಯಿತು. ಸೊ ಅದಕ್ಕೆ ನೌ ಐ ಆಮ್ ಫ್ರೀ. ಸರ್, ಅಲ್ಲ ಪಾಪ ಅವಳು ಒಂದು ಹುಡುಗಿ ಈಗ ನಿಮ್ಮನ್ನ ಮದುವೆ ಮಾಡ್ಕೊಂಡವಳೆ. ಈಗ ಸಡನ್ನಾಗಿ ಈ ಥರ ಬಿಟ್ಟು ಹೋಗ್ಬಿಟ್ರೆ ಅವಳಿಗೆ ಯಾರು ದಿಕ್ಕು ಸರ್? ಅಲ್ಲ ನೀವು ಹಿಂಗೆ ಹೆಂಡ್ತಿನ ಬಿಟ್ಬಿಟ್ಟಿದ್ರಲ್ಲ ಸರ್, ಕಾರಣ ಏನು? ಏನಾದರೂ ತೊಂದರೆ ಇತ್ತಾ ಏನು? ಈಗ ನನ್ನ ಲವ್ ವಿಚಾರಕ್ಕೇನೆ ನೀವು ಜಗಳ ಮಾಡ್ಕೊಂಡು ಏನಾದರೂ ದೂರ ಆದ್ರಾ ಅಂತ ನಂಗೆ ಯಾಕೋ ಮನಸ್ಸಿಗೆ ಕಾಡ್ತಾ ಇತ್ತು. ನನ್ನಿಂದ ನೀವಿಬ್ಬರು ದೂರ ಆಗ್ಬಿಟ್ರಾ ಏನು ಅಂತ. ಹೇ, ಛೇ, ನೋ. ನಿನ್ನಿಂದ ನಾವೇನು ದೂರ ಆಗಿಲ್ಲ. ಆ ಥರ ಮೈಂಡ್ ಸೆಟೆಲ್ಲ ಇಟ್ಕೋಬೇಡ. ಬಟ್ ಅವ್ಳ ಕ್ಯಾರೆಕ್ಟರ್ ಇಷ್ಟ ಇಲ್ಲ. ಐ ಥಿಂಕ್ ನೀನು ಸಿ ಕ್ಯಾಮ್ರಾಸ್ ಫುಟೇಜ್ ಎಲ್ಲ ನೋಡಿಲ್ಲ ಅಂತ ಅನಿಸುತ್ತೆ. ನಾನು ನಿನಗೆ ಶೋ ಮಾಡ್ತೀನಿ ಸಿ ಕ್ಯಾಮ್ರಾ ಫುಟೇಜಸ್ ಎಲ್ಲನೂ. ಅವಳು ಯಾವ ಥರ ಕ್ಯಾರೆಕ್ಟ್ರು, ಅವಳು ಎಷ್ಟು ವರಸ್ಟ್ ಅವಳು. ನಿನಗೆ ನಾನು ಆಮೇಲೆ ತೋರಿಸ್ತೀನಿ. ವೆಯ್ಟ್, ನಾನು ಸ್ವಲ್ಪ ಲ್ಯಾಪ್ಟಾಪಲ್ಲಿ ಏನೋ ಅಪ್ಡೇಟ್ ಕೊಟ್ಟಿದ್ದೀನಿ, ತೋರಿಸ್ತೀನಿ ಅವಳು ಎಂಥ ವರಸ್ಟ್ ಅಂತ ಹೇಳ್ಬಿಟ್ಟು. ನಿಜ ನಿನಗೆ ಗೊತ್ತಿಲ್ಲ ಅಂತ ಅನಿಸುತ್ತೆ. ನಿನಗಿಷ್ಟು ಮೋಸ ಮಾಡಿ ಇಷ್ಟೆಲ್ಲ ಮಾಡಿದ್ರು ನೀನು ಇಲ್ಲಿಗೆ ಬಂದು ಅವಳ ಜೀವನ ಸರಿ ಮಾಡಬೇಕು ಅಂತ ನೋಡ್ತಾ ಇದೆಯಲ್ಲ, ನಿಜವಾಗ್ಲೂ ನೀನು ಗ್ರೇಟ್ ಅಂತಲೇ ಅನಿಸುತ್ತೆ ನನಗೆ. ನಿನ್ನ ಮೇಲೆ ಇಲ್ಲ ನೀನು ಕರ್ಕೊಂಡೋಗಿದ್ದೆ ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ನನಗೆ ಯಾವುದೂ ಬೇಜಾರಿಲ್ಲ. ಅವಳ ಮೇಲೆ ತುಂಬಾ ಬೇಜಾರಿದೆ ಬಿಡಿ ನನಗೆ. ಸರ್, ಆದರೂ ಒಂದೇ ಒಂದು ಸಲ ಚಾನ್ಸ್ ಕೊಟ್ಬಿಟ್ಟು ಅವಳ ಜೊತೆ ಚೆನ್ನಾಗಿದ್ದರೆ ನೀವು, ಅಲ್ಲ ಇಬ್ಬರು ಹೊಂದಾಣಿಕೆ ಮಾಡ್ಕೊಂಡಿದ್ರೆ ನಿಮ್ಮ ಜೀವನನೂ ಚೆನ್ನಾಗಿರುತ್ತೆ, ಅವಳ ಜೀವನನೂ ಚೆನ್ನಾಗಿರ್ತೈತೆ ಅಂತ ಅನ್ನಿಸ್ತೈತೆ. ಅವಳ ಜೀವನ ಈಗ ಹಾಳಾಗೋಯ್ತಲ್ಲ. ನನಗೆ ಅದಕ್ಕೇನೆ ಏನೋ ಒಂಥರ ಮನ್ಸಿಗೆ ಬೇಜಾರು. ನನ್ನಿಂದ ಏನಾದರೂ ಆಗ್ಬಿಡ್ತಾ ಈ ಥರ ಹಾಗೆ ಹಿಂಗೆ ಅಂತ.
ಸರ್ ನೋಡಿ, ಗಂಡ ಹೆಂಡತಿ ಅಂದಮೇಲೆ ನೂರು ಜಗಳ ಬರ್ತವೆ ಹೋಗ್ತವೆ. ಅವಳು ದುರಂಕಾರಿ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು. ಆದರೆ ಏನೋ ಸಂಸಾರ ಉಳಿಸ್ಕೋಬೇಕು ಅಂದರೆ ಏನಾದರೂ ಒಂದು ಮಾಡಬೇಕಲ್ವಾ, ತಗ್ಗಿ ಬಗ್ಗಿ ನಡಿಬೇಕಲ್ವಾ. ಅದೇ ಥರನೇ ನೀವು ಒಂದೇ ಒಂದು ಸಲ ಕ್ಷಮಿಸ್ಬಿಟ್ಟು ಅವಳನ್ನ ಮನೆಗೆ ಬಿಟ್ಕೊಳ್ಳಿ. ಈಗ ಅವಳಿಗೆಲ್ಲ ಅರ್ವಾಗೈತೆ ಅಂತ ಅನ್ಕೋತೀನಿ. ಆಮೇಲೆ ತುಂಬ ಚೆನ್ನಾಗಿ ಜೀವನ ಮಾಡ್ತಾಳೆ ಅಂತ ಅನಿಸುತ್ತೆ ನನಗೆ. ಏನೋ ಅವಳು ಅರ್ಥ ಮಾಡ್ಕೊಂಡು ಜೀವನ ಮಾಡ್ತಾಳ? ಏನು ಕಾಮಿಡಿ ಮಾಡ್ತಾ ಇದೀಯ ನೀನು? ಅವಳು ಅರ್ಥ ಮಾಡ್ಕೊಂಡು ಜೀವನ ಮಾಡ್ತಾಳೆ ಅಂತ ಹೇಳಿ ನೋ ವೇ, ಚಾನ್ಸೇ ಇಲ್ಲ. ಅವಳು ಅರ್ಥ ಮಾಡ್ಕೊಳ್ಳೋದು ಅಂದರೆ ಏನು? ಹಾಂ, ಓ ಗಾಡ್, ನೀನು ಭ್ರಮೇಲಿದೆಯಾ ಅಂತ ಅನಿಸುತ್ತೆ. ಅವಳಷ್ಟು ಚೀಪು, ಅವಳಷ್ಟು ವರಷ್ಟು ಎಲ್ಲಿ ಹುಡ್ಕೊಂಡ್ರು ಮತ್ತೆ ಎಲ್ಲೂ ಸಿಗಲ್ಲ ಪ್ರಪಂಚದಲ್ಲಿ. ಅಷ್ಟು ವರಷ್ಟು ಸ್ಟುಪಿಡ್ ಇಡಿಯಟ್ ಅವಳು. ಅವಳು ಯಾವತ್ತೂ ಚೇಂಜ್ ಆಗಲ್ಲ. ಅವಳ ನಂಬರೆಲ್ಲ ಬ್ಲಾಕ್ ಮಾಡಿ ಅನ್ನೋನ್ ನಂಬರ್ ಕಾಲ್ಸ್ ಅಂತೂ ನಾನು ರಿಸೀವೇ ಮಾಡ್ತಿಲ್ಲ. ಅಷ್ಟು ಬೇಜಾರಾಗ್ಬಿಟ್ಟಿದೆ ಅವಳ ಮೇಲೆ ನನಗೆ. ನೋಡಿ, ನೀವು ಬಂದಿದ್ದೀರಾ, ಮನೆ ಕಾಫಿ ಕುಡಿದಿರಾ, ತಿಂಡಿ ತಿನ್ನಿ, ಬೇಕಾದ್ರೆ ಫ್ರೆಂಡ್ ಥರ ಇದ್ಬಿಡೋಣ. ಬಟ್ ಅವಳ ಮ್ಯಾಟರ್ ಮಾತ್ರ ಪ್ಲೀಸ್ ನನ್ನ ಮುಂದೆ ಮಾತಾಡಬೇಡಿ. ಅವಳಂದರೆ ನನಗಂತೂ ಸ್ವಲ್ಪನೂ ಇಷ್ಟ ಇಲ್ಲ ಅವಳಂದರೆ. ನನ್ನ ಜೀವನದಾಗೆ ಒಂದು ಹುಡುಗಿನ ಇಷ್ಟಪಟ್ಟಿದ್ದೆ, ಅವಳನ್ನೇ ಮದುವೆ ಮಾಡ್ಕೋಬೇಕು ಅಂತಲೂ ಇದ್ದೆ. ಆದರೆ ಅದು ಆಗಲಿಲ್ಲ, ಇದು ಆಗಲಿಲ್ಲ, ಏನೂ ಆಗಲಿಲ್ಲ. ಆದರೂ ನಾನು ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ ನಾನು. ನೋಡಿ, ನಾನು ನಿಮ್ಗೆ ಅದನ್ನೇ ಹೇಳ್ತಾ ಇದ್ದೀನಿ, ಪ್ಲೀಸ್ ಅವಳ ಮ್ಯಾಟ್ರ್ ಮಾತ್ರ ಹೇಳ್ಬಿಡಿ ನನ್ನ ಮುಂದೆ. ಅಲ್ಲ ಸರ್, ಒಂದೇ ಒಂದು ಸಲ ಪ್ಲೀಸ್, ಅಲ್ಲ ಒಂದು ಸಲ ಯೋಚನೆ ಮಾಡಿ ನೋಡಿ. ಒಂದು ಹುಡುಗಿ ಜೀವನ ಹಾಳಾಗೋಗ್ತೈತಲ್ಲಿ, ನಿಮ್ಮ ಜೀವನನೂ ಹಾಳಾಗೋಗ್ತೈತೆ. ಓಹೋ, ನೀನೇನಾ ರಚ್ಚು ಲವ್ವರು? ಓ, ನೀನೇನೇನಾ ಅವ್ರ ಜೊತೆ ಓಡೋಗಿದ್ದು ಎಲ್ಲನೂ? ನಾನು ಯಾರೋ ಅಂತ ಅನ್ಕೊಂಡು ಕೂರ್ಸ್ಕೊಂಡು ಕಾಫಿ ಕೊಟ್ಟೆ. ಏನಪ್ಪ, ಹೋಗ್ಲಿ, ಅದೆಲ್ಲ ಬಿಟ್ಬಿಡು. ಈಗ ಮತ್ತೆ ಲವ್ವರ್ಗೆ ಸಪೋರ್ಟ್ ಮಾಡ್ಕೊಂಡು ನಮ್ಮ ಮನೆ ತನಕ ಬಂದಿದೆಯಲ್ಲ. ನಮ್ಗಾಗಿರೋ ಅನ್ಯಾಯನ ನೀನು ನೋಡೋದಿಲ್ಲ. ಲವ್ವರ್ ಚೆನ್ನಾಗಿರ್ಬೇಕು ಅಂತ ಇಲ್ಲಿ ತನಕ ಬಂದಿದ್ಯಾ ಅಂತಂದರೆ ಇನ್ನೂ ಲವ್ ಮಾಡ್ತಿದ್ಯಾ ಅಂತಲೇ ಆಯಿತು ಅಲ್ವಾ? ಏನು ಗ್ರೇಟ್ ಅಪ್ಪ ನೀವಂತೂ. ನಿಮ್ಮವೆಲ್ಲ ನೀವು ಮುಚ್ಚಾಕೊಳ್ಳೋಕ್ಕೆ ಏನು ಬೇಕಾದರೂ ಮಾಡ್ತೀರಾ. ನನ್ನ ಮಗನ ಜೀವನ ಹಾಳಾಗೋಯ್ತು ಅವಳಿಂದ. ಯಾಕೆ ಮತ್ತೆ ಹಾಳಾಗೋಗ್ಬೇಕು ಅಂತ ಮಾಡಿದ್ಯೋ ಏನು? ನಿನಗೂ ನನ್ನ ಮಗನ ಜಾಗದಾಗ ಯಾರಾದ್ರೂ ತಮ್ಮನೋ ಅಣ್ಣನೋ ಇದ್ದು ಅವನ ಜೀವನನೂ ಹಿಂಗೆ ಹಾಳಾಗೋಗ್ತಾ ಇದ್ರೆ ನೀವು ಸುಮ್ಮನೆ ಬಿಡ್ತಾ ಇದ್ರಾ ಏನು? ಹಾಂ, ಅಯ್ಯೋ ಚೇಚೆ ಆಂಟಿ, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ನಾನು ಅವಳ ಪರ ಅದು ಇದು ಅಂತ ಏನು ಬರಲಿಲ್ಲ. ನನಗೆ ಹಳ್ಳಿನಲ್ಲಿ ಗೊತ್ತಲ್ಲ ಯಾವ್ಯಾವ ಥರ ಜನ ಮಾತಾಡ್ತಾರೆ ಅಂತ. ಅದ್ರ ಮೇಲೆ ಸುಮ್ಮನೆ ನಿಮಗೆ ಹೇಳ್ಬಿಟ್ಟು ಏನಾಯಿತು ಅಂತ ಕ್ಷಮಿಸೋಕ್ಕಾಗ್ದಿರಾ ಅಂತ ಏನಾದರೂ ಇದಾಯ್ತಾ, ಇಲ್ಲ ಕ್ಷಮಿಸ್ಬೋದಾ ಏನು ಎತ್ತ ಅದೊಂದು ವಿಚಾರ ಮಾತಾಡ್ಕೊಂಡು ಹೋಗಿ ಬಂದೆ ಅಷ್ಟೇ. ಆಂಟಿ ಲವ್ ಮಾಡಿದ್ದು ನಿಜ. ಹಾಗಂತ ಲವ್ ಮಾಡಿದಾರೆಲ್ಲನೂ ಹುಡುಗಿಗೆ ಮೋಸ ಮಾಡಿ ಹುಡುಗಿನ ಬಳಸ್ಕೊಂಡು ಬಿಟ್ಟಿರ್ತಾರೆ ಅಂತ ಅಲ್ಲ ಅಲ್ವಾ. ಅವಳನ್ನು ಮೋಸ ಮಾಡೋಳೆ ಒಪ್ಕೊತೀನಿ. ಹಾಗಂತ ನಾನು ಈಗ ಅವಳು ಸಪೋರ್ಟಾಗೇನು ಬಂದಿಲ್ಲ. ಒಂದು ಹುಡುಗಿ ಜೀವನದ ಪ್ರಶ್ನೆ ಅಂತ ಬಂದಿದ್ದೀನಿ ಅಷ್ಟೇ. ಅಲ್ಲಪ್ಪ, ಅವಳ ಬಗ್ಗೆ ಮಾತಾಡಂಗಿದ್ರೆ ನೀನು ದಯವಿಟ್ಟು ನಮ್ಮ ಮನೆ ಬಿಟ್ಬಿಟ್ಟು ಹೋಗೋದೇನೇ ಎಷ್ಟೋ ವಾಸಿ ಅಂತ ಅನ್ಕೋತೀನಿ. ದಯವಿಟ್ಟು ಅವಳ ಬಗ್ಗೆ ನಮ್ಮ ಹತ್ರ ಮಾತಾಡಕ್ಕೆ ಬರಬೇಡ. ನಮಗಂತೂ ಸ್ವಲ್ಪನೂ ಇಷ್ಟ ಆಗಲ್ಲ ನೀನು ಅವಳ ಬಗ್ಗೆ ಮಾತಾಡಿದ್ರೆ. ಮೈಯೆಲ್ಲ ಉರಿದೋಗ್ತಾಯ್ತು ನನಗಂತೂ. ಸಾಕು, ನನ್ನ ಮಗನ ಜೀವನ ಎಲ್ಲ ಅಳ್ಳಕ್ಕೆ ತಳ್ಳಿದ್ದು ಸಾಕು. ಇನ್ನೂ ಏನು ಮಾಡಬೇಕು ಅಂತ ಅನ್ಕೊಂಡವಳಂತೆ. ಹೇಳ್ ಕಳಿಸ್ಲಾ ನಿನ್ನ ಹತ್ರ ಅವಳೇನೇನೆ? ಹೋಗಿ ಈ ಥರ ನಾಟಕ ಮಾಡು, ಕಳಿಸ್ತಾನೆ, ಕರ್ಕೊಂಡು ಹೋಗ್ತಾನೆ ನನ್ನ ಅಂತ ಹೇಳ್ಬಿಟ್ಟು. ನೋಡಪ್ಪ, ನನ್ನ ಮನೆಗಂತೂ ಅವಳನ್ನ ಸಸೆಯಿಂದ ತುಂಬಿಸ್ಕೊಳ್ಳಲ್ಲ, ಮಣ್ಣು ತುಂಬಿಸ್ಕೊಳ್ಳಲ್ಲ. ನೀನು ಸುಮ್ಮನೆ ಕಾಫಿ ಕುಡಿದಿದ್ದಾಯ್ತೇನೋ, ಎದ್ದು ಹೋಗ್ತಾ ಇರು. ನನ್ನ ಮಗನ ತಲೆ ತಿನ್ಬೇಡಪ್ಪ ಜಾಸ್ತಿ ನೀನು. ಅಮ್ಮ, ನಾನು ಮಾತಾಡ್ತಾ ಇದ್ದೀನಿ ತಾನೆ, ನಾನು ಮಾತಾಡಿ ಕಳಿಸ್ತೀನಿ, ನೀನು ಸುಮ್ಮನೆ ಹೋಗು. ನೀನು ಯಾಕೆ ಯೋಚನೆ ಮಾಡ್ತೀಯಾ? ನಾನೇನು ಅವಳು ಹಿಂದೆ ನೋಡೋಗಲ್ವಲ್ಲ. ಅವಳು ಏನು ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು. ಅಷ್ಟು ಗೊತ್ತಿದ್ರು ನಾನು ಯಾಕೆ ಮತ್ತೆ ಅವಳ ಹಿಂದೆ ಹೋಗಲಿ? ನೀನು ಸುಮ್ಮನೆ ಹೋಗು, ನೀನು ರೆಸ್ಟ್ ಮಾಡೋಗು. ಮನೆ ಕೆಲಸದವ್ರು ಬರ್ತಾರೆ, ನೀನು ಕೆಲಸ ಮಾಡಬೇಡ, ಸುಮ್ಮನೆ ಹೋಗಿ ಮಲ್ಕೋ, ಅಷ್ಟೇ ಸಾಕು ನನಗೆ. ಹೊಟ್ಟೆ ಉರಿಯಲ್ವೇನು? ಅವಳು ಎಷ್ಟು ಮೋಸ ಮಾಡೋಳೆ ಅಂತ ಹೇಳ್ಬಿಟ್ಟು ಗೊತ್ತಿದ್ರು ಅವಳು ಮಂದು ಮುಸ್ಕಂತ ಹೇಳಕ್ ಬಂದವನಲ್ಲ, ಮೈಯೆಲ್ಲ ಉರಿಯಕ್ಕಿಲ್ವೇನು? ಅಲ್ಲ, ಈ ಆಂಟಿ ಇಷ್ಟೊಂದೆಲ್ಲ ರೈಸ್ ಆಗ್ತಾವ್ರೆ ಅಂತಂದರೆ ಆ ಮನೆಯಾಳಿ ರೊಚ್ಚು ಈ ಮನೆಗಿನ ಎಷ್ಟು ಪ್ರಾಬ್ಲಮ್ ಮಾಡಿಲ್ಲ, ಏನೇನೋ ಮಾಡ್ಬಿಟ್ಟೋಳೆ ಅಂತ ಅನ್ನಿಸುತ್ತೆ. ಅದಕ್ಕೇನೆ ಈ ಆಂಟಿ ಇವರೆಲ್ಲ ಇಷ್ಟು ರೊಚ್ಚಿಗೆ ಎದ್ದಿರೋದು. ಲೇ, 3 ಬಿಟ್ಟೋಳೆ, ಏನೇ ಮಾಡಿದ್ದೆ ನೀನು? ನಾನೇನೋ ನೀನು ಒಳ್ಳೆಳು ಅಂತ ನಿನ್ನ ಪರ ಮಾತಾಡೋಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದರೆ, ಇಲ್ಲಿ ನೋಡ್ರೆ ದೊಡ್ಡ ಅವಾಂತರ ಮಾಡ್ಬಿಟ್ಟು ಕೂರಿಸಿದೆಯಲ್ಲ ನೀನು. ಯಪ್ಪ ದೇವ್ರೆ, ಇಷ್ಟೊಂದು ಬಜಾರಿನ ಇವಳು. ನಾನು ಬಂದಲ್ಲ, ನಾನು ಬುದ್ಧಿ ಇಲ್ಲ ಸ್ವಲ್ಪನೂ. ಹಾಂ ಹೇಳಿ. ನಮ್ಮಮ್ಮಂಗೆ ಹಂಗೇನೆ, ನನ್ನ ಮೇಲೆ ಸ್ವಲ್ಪ ಪ್ರೀತಿ ಜಾಸ್ತಿ ಅಲ್ವಾ, ಅದಕ್ಕೆ ನಮ್ಮಮ್ಮ ಸ್ವಲ್ಪ ಹಂಗೇನೆ. ಹಾಂ, ಹೌದು. ನೀವು ವೆಯ್ಟ್ ಮಾಡಿ. ಐ ಥಿಂಕ್ ನನ್ನ ಲ್ಯಾಪ್ಟಾಪು ಅಪ್ಡೇಟ್ ಆಗಿರುತ್ತೆ ಅನಿಸುತ್ತೆ. ನಾನು ಲ್ಯಾಪ್ಟಾಪ್ ತೊಗೊಬರ್ತೀನಿ. ನೀವು ಬಂದಿದ್ದು ಅವಳ ಬಗ್ಗೆ ಮಾತಾಡೋಕ್ಕೆ ಅಲ್ವಾ? ಆ ವಿಡಿಯೋ ನೋಡಿಬಿಟ್ಟು ಆಮೇಲೆ ನೀವು ಏನು ಮಾಡು ಅಂತ ಹೇಳಿದ್ರೆ ಅದನ್ನು ಮಾಡೋಕ್ಕೆ ನಾನು ರೆಡಿ ಆಗಿದ್ದೀನಿ. ಓಕೆನಾ? ನಾನು 100% ಜಾಸ್ತಿ ಮಾತಾಡಲ್ಲ, ಆದರೂ ನಿಮ್ಮ ಜೊತೆ ಮಾತಾಡ್ತಿದ್ದೀನಿ. ಯಾಕಂದರೆ ನಿಮ್ಮ ಹಳ್ಳಿ ಜನ ಎಲ್ಲ ನನ್ನೇ ತಪ್ಪು ತಿಳ್ಕೊಬಾರ್ದು ಅಲ್ವಾ? ಏನಾದರೂ ತೋರಿಸ್ಬೇಕಲ್ವಾ ನಿಮಗೆ? ವೆಯ್ಟ್ ಮಾಡಿ, ಬಂದೆ. ಯಪ್ಪ ದೇವ್ರೆ, ಇದೇನಿದು ಲ್ಯಾಪ್ಟಾಪು CC ಕ್ಯಾಮ್ರಾ ಅಂತ ಹೇಳ್ತಾವ್ರಲ್ಲ. ಈ ಮನೆಯಲ್ಲಿ ಏನೇನು ಮಾಡೋಳು, ಏನು ಕತೆನೋ. ಮುಗೀತು ಕತೆ. ಸುಮ್ಮನೆ ಇವಳ ಜೀವನ ಇನ್ನು ಸರಿಯೋಗ ಮಾತೇ ಇಲ್ಲ ಅನ್ನಿಸ್ತೈತೆ. ಅದಕ್ಕೆ ನನ್ನಿಂದ ಬಿದ್ದಿರೋದು ಇವಳು.